ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ನೀವು ವಶೀಕರಣದ ಬಗ್ಗೆ ಮಾತಾಡಿದ್ದೀರಾ, ಗಂಡ ಹೆಂಡತಿ ಅದರಲ್ಲಿ ಅಪ್ಪ ಮಕ್ಕಳು ಇವ್ರದ್ದೆಲ್ಲ ವಾಪಸ್ ಕುಟುಂಬಕ್ಕೆ ಸೇರಿಸೋದು. ಸೊ ಉಚ್ಚಾಟನೆ ಪ್ರಯೋಗ ಕೆಲವೊಂದು ಮಾಡ್ತೀನಿ, ಕೆಲವೊಂದು ಜಾಗಗಳಲ್ಲಿ ಉಚ್ಚಾಟನೆ ಮಾಡಬೇಕಾಗಿ ಬರುತ್ತೆ. ಯಾವೆಲ್ಲ ಉಚ್ಚಾಟನೆ ಪ್ರಯೋಗಗಳು ಮಾಡ್ಬೋದು? ಇದು ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಕೆಲವೊಂದಷ್ಟು ಜಾಗಗಳು ಕಬ್ಜಾ ಮಾಡಿರ್ತಾರೆ. ಕೆಲವೊಂದು ಅಂದರೆ ಯಾವುದೋ ಆ ಜಾಗಗಳಲ್ಲಿ ಹೋಗಿ ಇನ್ಯಾರೋ ಒಂದು ಆಕ್ರಮಣ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಉಚ್ಚಾಟನೆ ಎಲ್ಲೆಲ್ಲ ಕೆಲಸ ಮಾಡುತ್ತೆ, ಯಾವೆಲ್ಲ ಒಂದು ಈ ಉಚ್ಚಾಟನೆ ಪ್ರಯೋಗದಿಂದ ನಮ್ಮ ಜನಕ್ಕೆ ಆಗುತ್ತೆ? ಸರ್, ಉಚ್ಚಾಟನೆ ಅಂತ ಬಂದಾಗ ಈಗ ಇಬ್ಬರು ವ್ಯಕ್ತಿಗಳು ಆತ್ಮೀಯವಾಗಿರ್ತಾರೆ. ಈಗ ಅದರಲ್ಲಿ ಕೆಟ್ಟವನು ಒಬ್ಬ ಇರ್ತಾನೆ, ಒಳ್ಳೆಯವನೊಬ್ಬ ಇರ್ತಾನೆ. ಈಗ ಒಂದು ಫ್ಯಾಮಿಲಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದವರು ಒಬ್ಬರು ಇರ್ತಾರೆ. ಈಗ ನನ್ನ ಮಗ ಕೆಟ್ಟವನ ಸಂಘ ಸೇರಿದ್ದಾನೆ, ಅವ್ನು ಏನು ಹೇಳಿದ್ರು ನಮ್ಮ ಮಾತು ಕೇಳ್ತಾ ಇಲ್ಲ, ಬಿಡ್ತಾ ಇಲ್ಲ, ಈಗ ನಾವೇನು ಮಾಡೋದು ಅನ್ನೋ ಒಂದು ಇದಿದ್ದಾಗ ಅದರ ಮಧ್ಯೆ ಉಚ್ಚಾಟನ ಪ್ರಯೋಗ ಅವರಿಬ್ಬರಿಗೂ ಆಗಬಾರ್ದು. ಸ್ತಂಭನ ಮಾಡಿ ಉಚ್ಚಾಟನ ಪ್ರಯೋಗ. ಸೊ ಅಂದರೆ ನಮ್ಮ ಮಗ ಯಾರೋ ಕೆಟ್ಟವನ ಜೊತೆ ಸಂಘ ಮಾಡಿರ್ತಾನೆ, ಸೊ ಅಂಥವುಗಳನ್ನ ಉಚ್ಚಾಟನ ಅವನ ಸಂಘ ಬಿಡು ಅಂತ ಹೇಳಿದ್ರು ಅವ್ನು ಬಿಡ್ತಾರಲ್ಲ. ಹೌದು. ಹೆಂಗೆ ಮಾಡ್ತೀರಾ ಇದು? ಅವನು ಸಿಗೋದಿಲ್ಲಲ್ಲ ನಿಮ್ಮ ಕೈಗೆ. ಅದು ಕೆಲವು ಯಂತ್ರಗಳನ್ನ ಕೊಡ್ತೀವಿ, ಅದು ಇಂಥದ್ದೇ ಸ್ಥಳದಲ್ಲಿ ಹಾಕ್ಬೇಕು ಅಂತ ಅದಕ್ಕೊಂದು ವಾಡಿಕೆ ಇರುತ್ತೆ. ಅದನ್ನ ಹಾಕ್ದಾಗ ಅದು ಹಂತವಾಗಿ ಇಬ್ಬರು ಮನಸ್ಸಿನಲ್ಲೂ ಮನಸ್ಸುಗಳು ಬರುತ್ತೆ, ಹಾಕಿ ತರ್ಕೊ. ಸೊ ದೂರ ಕೆಲವೊಂದು ಕೆಟ್ಟ ಜನಗಳು ಸಂಘ ಮಾಡಿದ್ದಾಗ ದೂರ ಆಗುವಂತ ಮಕ್ಕಳನ್ನು ವಾಪಸ್ ಕರ್ಕೊಳ್ಳೋದಕ್ಕೆ. ಹೌದು ಸರ್. ಸೊ ಇದು ಹೆಲ್ಪ್ ಆಯಿತು. ಓಕೆ, ಮತ್ತೆ ಇನ್ನೆಲ್ಲೆಲ್ಲಿ ಬಳಸ್ಬೋದು? ಮತ್ತೆ ಇದನ್ನ ಈಗ ಗಂಡ ಹೆಂಡತಿ ದೂರ ಮಾಡೋರು ಮಧ್ಯದಲ್ಲಿ, ಈಗ ಒಂದು ಗಂಡಸಿನ ಒಂದು ಲೈಫಲ್ಲಿ ಬೇರೆ ಹೆಂಗಸು ಎಂಟ್ರಿ ಕೊಟ್ಟಾಗ, ಇಲ್ಲ ಒಂದು ಹೆಣ್ಣಿನ ಲೈಫಲ್ಲಿ ಒಂದು ಬೇರೆ ಗಂಡ ಎಂಟ್ರಿ ಕೊಟ್ಟಾಗ, ಇಲ್ಲ ಗಂಡ ಹೆಂಡತಿ ನಡುವೆ ಯಾರೋ ಒಬ್ರು ಬಂದಾಗ ಇದಕ್ಕೆ ನಾವು ಉಚ್ಚಾಟನೆ ಮಾಡ್ಬೋದು. ಅವರನ್ನು ಅಲ್ಲೇ ದೂರ ಮಾಡ್ಬೋದು. ಸೊ ಈ ಪ್ರಯೋಗ ಹೆಂಗಿರುತ್ತೆ ಒಂದು ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಸರ್, ಈ ಪ್ರಯೋಗ ಅಂದರೆ ಯಂತ್ರ ಬರುತ್ತೆ. ಯಂತ್ರ ಬಂದಾಗ ಆ ಯಂತ್ರನ ನಾವು ಇಂಥದ್ದೇ ಗಳಿಗೆ ಅಂತ ಹೇಳ್ತೀವಿ. ಗಳಿಗೆ ನೋಡಿ ಅದನ್ನು ಬರೆದು ಕೆಲವು ಗಿಡಮೂಲಿಕೆಗಳನ್ನ ಹಾಕಿ, ಮಣ್ಣಿನ ಮಡಿಕೆಲಾಗಿರ್ಬೋದು, ಜಾಸ್ತಿ ಮಣ್ಣಿನ ಮಡಿಕೆಗೆ ನಾವು ಹಾಕ್ಕೊಡೋದು ಕುಡಿಕೆಗಳಲ್ಲಿ. ಅದನ್ನು ಹಾಕ್ಕೊಟ್ಟಾಗ ಒಂದು ಸ್ಮಶಾನ ಆಗಿರ್ಬೋದು, ಒಂದು ಅರಿಯೋ ನೀರಿನ ಕರೆ ಆಗಿರ್ಬೋದು, ಅಲ್ಲಿ ಅದು ಒಂದು ಏನು ನಾವು ವಸ್ತು ಕೊಟ್ಟಿರ್ತೀವಿ ಅದನ್ನೇ ಇಡಬೇಕು. ಇಟ್ಟು ಅದ್ರ ಮೇಲೆ ಮೂರು ಕಪ್ಪು ಬಾಳೆ ಮಡಗ್ಬಿಟ್ಟು ಬರುವಂಥದ್ದು ಮಣ್ಣು ಮುಚ್ಚಿ ಅವ್ರ ಮನೆ ಅಲ್ಲಿ ಏನಾಗಬೇಕು, ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಅದನ್ನು ಹೇಳಿ ಬರುವಂಥದ್ದು. ಸೊ ಅಲ್ಲಿ ತಿಳಿಸ್ಬೇಕು ಅವ್ರಿಗೆ, ಅದ್ರ ಹೆಸರು ಹೇಳಬೇಕು, ಅವ್ರ ಹೆಸರು ಹೇಳಿ ಅಲ್ಲಿ ಇಟ್ಟು ಬರುವಂಥದ್ದು. ಅದು 48 ಡೇಸಲ್ಲಿ ಯಾವತ್ತಾದ್ರೂ ರಿಸಲ್ಟ್ ಸಿಗುತ್ತೆ. ಇಂಥದ್ದೇ ದಿನ ಅಂತ ಹೇಳೋಕ್ಕಾಗಲ್ಲ. ಸೊ ವ್ಯಾಪಾರಗಳಲ್ಲಿ ಇಲ್ಲ ಕೆಲವು ಬಿಸ್ನೆಸ್ಗಳಲ್ಲಿ ಈ ಥರ ಆಪೋಸಿಟ್ ಕೆಲವರು ಯಾರೋ ಬಂದು ಏನೋ ತೊಂದರೆ ಕೊಡ್ತಾ ಹೋಗ್ತಾ ಇರ್ತಾರೆ, ಮಾಡ್ಬೋದು ಆ ಕಡೆ. ಸೊ ಇದನ್ನು ಎಲ್ಲಿ ಬೇಕೋ ಬಳಸ್ಬೋದು. ಹೌದು. ಸೊ ಈ ವಸ್ತುಗಳು ಅಂದರೆ ನೀವು ಹೇಳಿದ ವಸ್ತುಗಳೇನ, ಇಲ್ಲ ಇದರಲ್ಲಿ ಇನ್ನೇನಾದರೂ ವಸ್ತುಗಳು ಸೊ ಇರ್ತಾವ ಸ್ಪೆಷಲಾಗಿ ಈ ಕೆಲಸ ಮಾಡೋದಕ್ಕೆ? ಸರ್, ಗಿಡಮೂಲಿಕೆಗಿಂತ ನೈಸರ್ಗಿಕವಾಗಿ ಸಿಗುವಂಥ ಗಿಡಮೂಲಿಕೆನಲ್ಲಿ ಭಾಳವಾದ ಶಕ್ತಿ ಇದೆ, ಅಪಾರವಾದಂಥ ಶಕ್ತಿ ಇದೆ. ಇದೇನೆ ಸಾಕು ಸರ್, ಕೆಲಸ ಮಾಡುತ್ತೆ. ಉಚ್ಚಾಟನೆ ಏಕೆಂದರೆ ಒಂದು ಮುಳ್ಳಿದೆ, ಜಾಲಿ ಮುಳ್ಳು ಅಂತ ನಮ್ಮ ಹಳ್ಳಿ ಕಡೆ ಅದನ್ನ ಜಗಳ ಗಂಟಿ ಮುಳ್ಳು ಅಂತ ಹೇಳ್ತಾರೆ. ಅದನ್ನ ಸಾಮಾನ್ಯವಾಗಿ ತಗೊಂಡೋಗಿ ಯಾರೋ ನಮ್ಗೆ ಆಗದೆ ಇದ್ದವ್ರ ಮನೆ ಮೇಲೆ ಇಟ್ಟರೆ ಸಾಕು, ದಿನ ಬೆಳಗಾಯ್ತು ಅಂದ್ರೆ ಸಂಜೆ ಜಗಳ, ಮಧ್ಯಾಹ್ನ ಆಯ್ತು ಅಂದ್ರೆ ಜಗಳ, ಸಂಜೆ ಆಯ್ತು ಅಂದ್ರೆ ಜಗಳ, ಅವ್ರವ್ರೇನೆ ಕಡದ್ ಬಿದ್ದಾಗ್ತಾರೆ. ಅದು ಜಗಳ ಗಂಟಿ ಮುಳ್ಳು ಅಂತಾನೆ ಬಂದ್ಬಿಟ್ಟಿದೆ ಅದಕ್ಕೆ. ಈ ಥರನೂ ಮಾಡ್ಬೋದು. ಮತ್ತೆ ಮುಳ್ಳಂದಿ ಮುಳ್ಳು ಬರುತ್ತೆ, ಇದನ್ನು ಮನೇಲಿ ಇಡಬಾರ್ದು. ಮನೇಲಿ ಇಟ್ಟರೆ ಅದು ಜಗಳ. ಅದು ಎಲ್ಲ ಶತ್ರುನ ಉಚ್ಚಾಟನೆಗೆ ಉಪಯೋಗಿಸುವಂಥದ್ದು. ಸೊ ಕೆಲವೊಂದು ಗದ್ದೆ ಬಯಲುಗಳು, ಇಲ್ಲ ಜಮೀನುಗಳಲ್ಲಿ ಹೊಲಗಳು, ಇಂತಹ ಜಾಗಗಳಲ್ಲಿ ಬದುಗಳಿಗೆ ಸಂಬಂಧಪಟ್ಟಂತೆ ಇಲ್ಲ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಇದು ಸಂಬಂಧಿಕರಲ್ಲೇ ಅಣ್ಣ ತಮ್ಮಂದ್ರಾಗ್ಬೋದು, ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಈ ಥರದ್ದುಗಳಲ್ಲಿ ಜಗಳಗಳು ಹೆಚ್ಚಾಗ್ತವೆ ಜಮೀನು ವಿಚಾರಗಳಲ್ಲಿ. ಇಲ್ಲ ಕೇಸುಗಳ ಗಂಟನೂ ಹೋಗ್ತವೆ, ಕೋರ್ಟ್ಗಳ ಗಂಟ ಆಗ್ತವೆ. ಊರಲ್ಲಿ ಗ್ರಾಮ ಒಂದು ಪಂಚಾಯತಿ ಲೆಕ್ಕದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಯಾರ ಮಾತು ಅವ್ರು ಕೇಳಲ್ಲ. ಸೊ ಅವರು ಹೇಳಿದ್ದು ಅವ್ರಿಗೆ ಸರಿ ಅನ್ನಿಸ್ತಾ ಇರ್ತದೆ, ಒಬ್ರಿಗೊಬ್ರು ಇದರಲ್ಲಿ ಬೆರೆಯೋದೇ ಇಲ್ಲ, ಜಗಳ ಆಡ್ಕೊಂಡೇ ಇರ್ತಾರೆ ಇಡೀ ಜೀವನ. ಕುಟುಂಬಗಳು ಆಲ್ರೆಡಿ ಅಧ್ವಾನ ಆಗೋಗಿರುತ್ತೆ, ಸಂಬಂಧಗಳು ಕಿತ್ತೋಗಿರುತ್ತೆ ಸೊ ಜಮೀನಿಗೆ. ಸೊ ಇದನ್ನು ಸರಿ ಮಾಡೋಕ್ಕಾಗುತ್ತಾ? ಇಲ್ಲ ಇವೇನು ಯಾಕೆ ಈ ಥರ ಮಾಡ್ಬೋದು, ಸ್ತಂಭನ ಮಾಡ್ಬೋದು.
ಶತ್ರು ಸ್ತಂಭನ ಮಾಡಿ ಬೇಕಾದ್ರೆ ಅವ್ರು ನಾವು ನಮ್ಮ ಅಣ್ಣನ ಜೊತೆ ಚೆನ್ನಾಗಿರಬೇಕು, ನಮ್ಮ ಚಿಕ್ಕಪ್ಪನ ಮಗನ ಜೊತೆ ಚೆನ್ನಾಗಿರಬೇಕು, ದೊಡ್ಡಪ್ಪನ ಈ ಥರ ಒಂದು ನಮ್ಮ ಸಂಬಂಧ ಬೇಕು ಅನ್ನೋದಾದರೆ ಸ್ತಂಭನ ಮಾಡಿ ವಶೀಕರಣ ಮಾಡ್ಕೋಬೋದು. ಮಾಡ್ಕೋಬೋದು. ಇದು ಭೂಮಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಈ ನಡುವೆ ಈ ಥರದ ಕೇಸ್ಗಳು ತುಂಬ ಇದೆ. ಕೋರ್ಟ್ ಗಂಟನೂ ಹೋಗಿದ್ದಾರೆ. ಆಗ ಶತ್ರು ಸ್ತಂಭನ ಮಾಡಿಬಿಟ್ಟು ಅದನ್ನು ನಾವು ಶತ್ರುಗಳು ಅಂತ ಅಲ್ಲಿಗೆ ತಗೋತೀವಿ. ಆ ಶತ್ರು ಸ್ತಂಭನ ಮಾಡಿ ಆ ನಂತರ ಇವ್ರು ವಶೀಕರಣ ಮಾಡೋದು. ಸಂಬಂಧ ಬೇಕು ಅಂದರೆ, ಇಲ್ಲ ಅಂದರೆ ಸ್ತಂಭನ ಮಾಡಿಬಿಟ್ಬಿಟ್ರೆ ಅವರು ಹಿಂಗೆ ಹೋಗ್ತಾ ಇದ್ರು ತಿರುಗಿ ನೋಡಲ್ಲ, ಅಯ್ಯೋ ಅವ್ನ ಕತೆ ನನಗೆ ಯಾಕಪ್ಪ, ಅವನಾಣೆ ಮರ ಏನಾದರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮೈಂಡ್ ಸೆಟ್ ಆಗೋಗುತ್ತೆ. ಸೊ ಇದು ಒಂದು ಉಚ್ಚಾಟನೆ ಆಯಿತು. ಕೆಲವೊಂದ್ಸರಿ ಈಗ ಇದೇ ಥರದ ಕೇಸುಗಳು ಇವಾಗ ಇದನ್ನು ಕಿತ್ತಾಕ್ತೀವಿ ಸೇರಿಸೋದು ಇರ್ತವೆ, ಇವುಗಳಲ್ಲಿ ಕೂಡ ವಶೀಕರಣಗಳು. ಸೊ ಅದಕ್ಕೆ ವ್ಯತ್ಯಾಸ ಎಷ್ಟಿದೆ? ನೀವು ಒಂದೇ ಐಟಮ್ಸ್ಗಳಲ್ಲಿ ಒಂದೇ ಮೂಲಿಕೆಗಳಲ್ಲಿ ಇದನ್ನ ಸರ್ ಅಂದರೆ ಈಗ ಉಚ್ಚಾಟನೆಗೆ ಬೇರೆ ಇರುತ್ತೆ, ಸ್ತಂಭನಕ್ಕೇನೆ ಬೇರೆ ಇರುತ್ತೆ. ಸ್ತಂಭನ ಬೇರೆ, ಉಚ್ಚಾಟನೆ ಬೇರೆ. ಸ್ತಂಭನ ಅಂದ್ರೆ ಉಚ್ಚಾಟನೆ ಅಂದರೆ ಜಗಳ ತಂದು ಮಾಡೋದು. ಸ್ತಂಭನ ಅಂತ ಅಂದರೆ ಶತ್ರು ಮುಖ ಸ್ತಂಭನ ಅಂದರೆ ಶತ್ರು ನಮ್ಮ ಇದಕ್ಕೆ ಬರಬಾರ್ದು, ನಮ್ಮ ವಿಚಾರಕ್ಕೆ ಯಾವುದೇ ವಿಚಾರಗಳು ತಲೆ ಹಾಕಬಾರ್ದು ಅನ್ನೋ ಒಂದು ಇದು. ಸ್ಟಾಪ್ ಮಾಡೋದು ಅಷ್ಟೇ. ಸ್ಟಾಪ್ ಮಾಡೋದು. ಅಲ್ಲೇನು ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಇಲ್ಲ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಸ್ತಂಭನ. ಸೊ ಈ ಸ್ತಂಭನ ವಿದ್ಯೆಗೆ ಅಂದರೆ ಎಷ್ಟು ದಿವಸದಲ್ಲಿ ಇದನ್ನು ಯೂಸ್ ಮಾಡೋದು ಹೇಗೆ? ನೀವು ಬರೀ ಎಲ್ಲೋ ಒಂದು ಕಡೆ ಪ್ರಯೋಗ ಮಾಡಿರ್ತೀರ, ಅದನ್ನು ಈ ವ್ಯಕ್ತಿಗಳು ಸುಮ್ಮನೆ ಇದ್ರೆ ಅದೇ ಕೆಲಸ ಆಗ್ಬೋದು ಸರ್? ಇಲ್ಲ, ಅವ್ರು ಓಡಾಡೋ ಹಾದಿಗೆ ಹಾಕ್ಬೋದು, ಹಾಕ್ಲೇಬೇಕು ಕಂಪಲ್ಸರಿ. ಅವರು ಇಂಥದ್ದೇ ಜಾಗದಲ್ಲಿ ಓಡಾಡ್ತಾರೆ, ಇಂಥದ್ದೇ ಟೈಮಿಗೆ ಬರ್ತಾರೆ ಅಂತ ಗೊತ್ತಾದರೆ ಆ ಜಾಗದಲ್ಲಿ ಅವ್ರು ಒಂದಿನ ಓಡಾಡಿದ್ರೆ ಸಾಕು. ಸ್ತಂಭನ ಏನು ಮಾಡಿಕೊಟ್ಟಿರ್ತಾರೆ ಮೇಡಮ್ ಆ ಥರದ್ದು? ಅದು ಭೂಮಿಗೆ ಹಾಕೋದಿರ್ಬೋದು, ಕುಡಿಕೆ ರೂಪದಲ್ಲಿ ಏನು ಹೇಳ್ಬೋದಾ? ಏನು ಹಾಕ್ಬೋದು ಸರ್? ಗಿಡಮೂಲಿಕೆಗಳು ನಾವೇನೇ ಹಾಕಿದ್ರು ಗಿಡಮೂಲಿಕೆನೇ ಯೂಸ್ ಮಾಡೋದು ನಾವು, ಬೇರೆ ಇನ್ನೇನು ಹಾಕಕ್ಕೆ ಹೋಗಲ್ಲ. ಅಂಗಡಿ ಐಟಮು ನಾವು ಯೂಸ್ ಮಾಡೋಕ್ಕೆ ಕಮ್ಮಿ, ರೇರು. ನಾವು ಗಿಡಮೂಲಿಕೆ ಪೌಡ್ನಿಂದ ತರುವಂಥ ಗಿಡಮೂಲಿಕೆಗಳನ್ನೇ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು. ಅಂದರೆ ಅದು ಪೌಡ್ರ್ ಥರ ಹಾಕ್ಬಿಟ್ರೆ ಅದು ಕಾಣಲ್ಲ ಸರ್? ಇಲ್ಲ, ಈಗ ನಾವು ಒಂದು ಯಂತ್ರ ಊತಿಟ್ಟಿರ್ತೀವಿ ಓಡಾಡುವ ದಿನಲ್ಲಿ, ಅದು ಒಂದು ವೈಬ್ರೇಷನ್ ಇರುತ್ತೆ ಅವ್ರು ಓಡಾಡೋದ್ರೆ, ಆ ಥರ ಮಾಡ್ಬೋದು. ಸೊ ಅದು ಟಾರ್ ರೋಡ್ಗಳಲ್ಲಿ ಆಗಲ್ಲ. ಮಣ್ಣು ರೋಡ್, ಈಗ ಇದು ಟಾರ್ ರೋಡ್ ಇದೆ, ಪಕ್ಕ ಮಣ್ಣು ರೋಡ್ ಇದೆ, ಅಲ್ಲಿ ಊತಾಕಿದ್ರು ಅದೊಂದು ವೈಬ್ರೇಷನ್. ಈಗ ಮ್ಯಾಗ್ನೆಟ್ ಇಟ್ಟರೆ ಕಬ್ಬಣ ಎಳಿತದಲ್ಲ ಆ ಥರ. ಸೊ ಆ ಥರ ಸಪೋರ್ಟ್ ಮಾಡೋದು. ಸೊ ಅಂದರೆ ಅದರದ್ದು ಶಕ್ತಿ ಎಲ್ಲಿವರೆಗೂ ಇರುತ್ತೆ ಸರ್? ಶಕ್ತಿ ಅಂತ ಅಂದರೆ ಒಂದು 2 ವರ್ಷ ಬರ್ಬೋದು. 2 ವರ್ಷ. ಸೊ ಅದು ಅಲ್ಲಿವರೆಗೂ ಕೆಲಸ ಮಾಡುತ್ತೆ. ಸೊ ಅದು ತೆಗೆದಾಕಿದ್ರೆ ಅದು ಕ್ಲಿಯರ್ ಆಗುತ್ತೆ, ತೆಗೆದಾಕೋವರೆಗೂ ಅದು ಕೆಲಸ ಮಾಡುತ್ತೆ. ಈಗ ಅವರೆಲ್ಲೋ ಹೋಗ್ತಾರೆ, ತಡ ಓಡಿಸ್ಕೊಳ್ಳೋದು, ಆಗ ಅದು ನಿವಾರಣೆ ಆಗೋಗುತ್ತೆ. ಒಂದು ತಡೆ ಓಡಿಸ್ಕೊಂಡ್ರೆ ನಿವಾರಣೆ ಆಗಿಬಿಡುತ್ತೆ. ಒಂದು ತಡೆ ಅಂತಲ್ಲ, ಬಲಿ ತಡೆ ಓಡಿಸ್ಬೇಕು. ಅದಕ್ಕೆ ಬಲಿ ಕೊಟ್ಟು ಓಡಿಸ್ದಾಗ್ಲೇ ಅದು ನಿವಾರಣೆ ಆಗೋದು. ಬರೀ ನಿಂಬೆಹಣ್ಣು, ಕುಂಬಳಕಾಯಿ, ತೆಂಕಾಯಿ ಇವುಗಳಿಗೆ ಆಗಲ್ಲ. ಬಲಿ ತಡ ರಕ್ತನೇ ಕೇಳ್ತಾಳೆ ತಾಯಿ. ಆ ಟೈಮ್ನಲ್ಲಿ ಅದೊಂದು ಬಲಿ ತಡ ಓಡಿಸ್ತು ಅಂತಂದರೆ ಅವ್ರು ಯಾರು ಏನೇ ಮಾಡಿದ್ರು, ಇದೊಂದೇ ವಿಚಾರಕ್ಕಲ್ಲ, ಯಾವುದೇ ವಿಚಾರಕ್ಕೂ ಯಾರು ಏನೇ ಮಾಡಿದ್ರು ಬಲಿ ತಡನೇ ನಿವಾರಣೆ. ಅಂದರೆ ಬೇರೆ ಸಾಮಾನ್ಯ ತಡೆಗಳಲ್ಲಿ ಆಗದೆ ಇರೋದು ಬಲಿ ತಡೆ ಕೊಟ್ಟರೆ ಅದು ಕೆಲಸ ಆಗಿಬಿಡುತ್ತೆ. ಸೊ ಇವ್ರಿಗೆ ಅಲ್ಲಿಂದ ರಿಲ್ಯಾಕ್ಸ್. ಸೊ ಇದು ಸಮಸ್ಯೆ. ಮೈಂಡ್ ಫ್ರೆಶ್ ಆಗುತ್ತೆ. ನಾವು ಆ ಕಡೆ ಬಲಿ ತಡೆ ಕೊಟ್ಟು ನಾವು 1-2 ಹೆಜ್ಜೆ ಬರ್ತಿದ್ದಂಗೆ ಏನೋ ಮೈಂಡ್ ಒಂಥರ ಫ್ರೆಶ್ನೆಸ್ ಅಗ್ರ ಆಗುತ್ತೆ, ಮನಸ್ಸು ಅಗ್ರ ಆಗುತ್ತೆ, ಈ ಮೈಂಡು ಚೆನ್ನಾಗಿ ಏನೋ ಒಂಥರ ಇದಾಗುತ್ತೆ. ನೀವು ಈ ತಡೆಗಳೆಲ್ಲ ಮಾಡ್ತೀರಾ? ನೀವು? ನಾವು ಹೊಡಿತೀರಾ? ನಿಮ್ಮ ಜಾಗದಲ್ಲೇನಾ ಇಲ್ಲ ಎಲ್ಲಿ ಹೊಡಿತೀರಾ? ಇಲ್ಲಿ ನೀರಿನ ಕರೆ, ಯಾಕೆಂದ್ರೆ ನಮ್ಮ ಪಾಪ ಕರ್ಮ ಕಳೆಯೋಳು ಗಂಗೆ, ಅಲ್ಲಿ ಯಾವಾಗಲೂ ನಾನು ನೀರಿನ ಹತ್ರನೇ ಸರ್. ಯಾವೆಲ್ಲ ವಿಚಾರಗಳಕ್ಕೂ ನೀವು ಈ ಥರ ಒಂದು ಬಲಿ ತಡೆ ಕೊಡ್ತೀರಾ ಸರ್? ಈಗ ಮಾಟ ಮದ್ದಾಗಿರ್ಬೋದು, ಮತ್ತು ಒಂದು ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ ಅವ್ರಿಗೆ, ಮತ್ತು ಈ ಪ್ರೇತ ಉಚ್ಚಾಟನೆ ಹಿಡಿದು ಅವ್ರಿಗೆ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡಿ ಆನಂತರ ಅವ್ರಿಗೊಂದು ತಡೆ ಹೊಡೆಯೋದು. ಮತ್ತು ದೃಷ್ಟಿ ಆಗಿರೋರಿಗೆ ಕೇಳ್ತೀವಿ, ಬಲಿ ತಡೆ ಓಡಿಸ್ಕೋತೀರಾ ನಾರ್ಮಲ್ ತಡೆನೋ ಅದಕ್ಕೆ? ಅವರು ನಾರ್ಮಲ್ ಆದರೆ ಬಲಿ ತಡ ಆದ್ರೂ ಅದಕ್ಕೇನು ಹಾಕ್ಬೇಕು. ನಾವೀಗ ಬಲಿ ತಡಗಳ ನೋಡಿದ್ರು ಅದಕ್ಕೆ ನಾವು ಕೆಲವು ಗಿಡಮೂಲಿಕೆಗಳನ್ನ ಹಾಕಿನೇ ತಡ ಹೊಡೆಯೋದು, ಇಲ್ಲ ನೀರು ತುಂಬೋದು ಆಗಲಿ, ಇನ್ನೇನು ಇಲ್ಲ ಸರ್ ಬದಲಾವಣೆ. ಸೊ ನಾರ್ಮಲ್ ತಡೆಗೆ ಬಲಿ ತಡೆಗೆ ವ್ಯತ್ಯಾಸ ಏನು ಮೇಡಮ್? ಸರ್ ಅಂದರೆ ನಾರ್ಮಲ್ ತಡೆ ಅಂತ ಅಂದರೆ ಅದಕ್ಕೆ ನಾವು ಬಲಿ ಕೊಡಲ್ಲ, ನಿಂಬೆಹಣ್ಣು ಇರುತ್ತೆ, ಅದರಲ್ಲಿ ಶಕ್ತಿ ಕಮ್ಮಿ ಇರುತ್ತೆ. ಅಂದರೆ ಶಕ್ತಿನೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದರಲ್ಲೂ ಸಣ್ಣ ಪುಟ್ಟ ಈ ದೃಷ್ಟಿ ನಿವಾರಣೆ ಆಗ್ಬೋದು, ಒಂದು 40% ಕ್ಲಿಯರ್ ಆಗುತ್ತೆ. ಅದೇ ಈ ಬಲಿ ಕೊಟ್ಟು ಹೊಡೆದಾಗ ನಾವು 100% ಕ್ಲಿಯರ್. ಅದು ಏನೇ ಇದ್ರೂ
ಕ್ಲೋಸ್ ಪರ್ಮನೆಂಟಾಗಿ. ಪರ್ಮನೆಂಟಾಗಿ ಇದು ಸಿಗುತ್ತೆ ಸರ್. ಇದು ತಡೆ ಹೊಡಿಬೇಕಾದ್ರೆ ನೀವು ಪೂಜೆ ಮಾಡೋ ದೈವಕ್ಕೆ ಕೊಡೋದಾ ಇದು ಬಲಿ? ಆ ತಾಯಿ ಹೆಸರೇಳೇ ನಾವು ಹೊಡಿಯೋದು. ಸೊ ಅವರು ಇದನ್ನು ತೊಗೊತಾರೆ. ಅವ್ರು ತಗೋತಾರೆ. ಸೊ ಹರಿಯೋ ನೀರು ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಸರ್? ನಾವು ಪ್ರತಿಯೊಂದಕ್ಕೂ ನಮ್ಮ ಪಾಪ ಕರ್ಮಗಳನ್ನು ಕಳೆಯೋಳು ಗಂಗೆ ಅಂತ ನಾವು ಹೇಳ್ತೀವಿ. ಆ ನೀರಿನ ತಡ್ಡಿನಲ್ಲಿ ಹೊಡೀತು ಅಂತ ಅಂದರೆ ನಮ್ಮ ಕರ್ಮಗಳೇ ಆಗಿರ್ಬೋದು, ನಮ್ಮ ಇರುವಂಥ ನೆಗೆಟಿವ್ಗಳೇ ಆಗಿರ್ಬೋದು, ಅದ್ರ ಮುಖಾಂತರವಾಗಿ ಕೊಚ್ಕೊಂಡು ಹೋಗುತ್ತೆ ಅನ್ನೋದೊಂದು. ಈ ಕೆಲವೊಂದು ಸರಿ ಹರಿಯೋ ನೀರು ಹತ್ರ ಹೋಗಿ ಅವರು ಹುಟ್ಟಿರೋ ಬಟ್ಟೆಗಳನ್ನೆಲ್ಲ ನೀರಲ್ಲಿ ಬಿಡೋದು, ಇವೆಲ್ಲ ಪದ್ಧತಿ ಇದೆಯಾ? ಸೊ ಇದು ಅವರಲ್ಲಿರೋ ಏನೋ ದೋಷ ಅಲ್ಲಿಗೆ ಬಟ್ಟೆ ಸಮೇತ ಬಿಟ್ಟಾಗ ಅದು ಹೋಗ್ಬಿಡುತ್ತೆ, ಇವ್ರು ಫ್ರೆಶ್ ಆಗಿಬಿಡ್ತಾರೆ. ಸೊ ಇವೆಲ್ಲ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂತಂದರೆ ಅವರಲ್ಲಿ ಏನು ದೋಷ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕೆಲವು ನಾವು ಒಂದು ಪ್ರಸಿದ್ಧಿಯಾದಂಥ ಸ್ಥಳಕ್ಕೆ ಹೋಗ್ತೀವಿ, ಮಂತ್ರಾಲಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ನಾವು ಇಲ್ಲಿ ಮನೆಯಿಂದ ಏನು ಬಟ್ಟೆಗಳ ಕುಕ್ಕೆ ಆಗಿರ್ಬೋದು, ಮತ್ತು ಕಾಳಸ್ತಿ ಆಗಿರ್ಬೋದು, ನಾವು ಯಾವ ಬಟ್ಟೆಗಳನ್ನ ಹಾಕೊಂಡು ಹೋಗಿರ್ತೀವಿ ಆ ಬಟ್ಟೆನ ಅಲ್ಲೇ ಹಾಕಿ ಬಂದ್ಬಿಡ್ತೀವಿ. ಅನ್ನೋದು ನಮ್ಮದೊಂದು ಮೈಂಡ್ ಸೆಟ್ಟು. ನಾವು ನಮ್ಮಲ್ಲಿರುವಂಥ ದೋಷ ಬಿಡುಗಡೆ ಆಯಿತು ಅನ್ನೋದೊಂದು ನಮ್ಮ ಮನಸ್ಥಿತಿ. ಸೊ ಅದು ಒರಿಜಿನಲ್ಲು ಒಳಗಡೆ ಅದು ಕೆಲಸ ಮಾಡ್ತಾ ಬಿಡುತ್ತೆ, ಬಟ್ ಮೈಂಡ್ ವರ್ಕ್ ಆಗುತ್ತೆ ಅಷ್ಟೇ. ಅದು ಏನೋ ಒಂಥರ ಮನಸ್ಸು ಆಗ್ರಹ. ಸೊ ಇಷ್ಟ ಆಗುತ್ತೆ. ಓಕೆ. ಸೊ ವೀಕ್ಷಕರೇ, ಇದೊಂದಷ್ಟು ತಡೆ ವಿಚಾರ, ಅದಾದಮೇಲೆ ಉಚ್ಚಾಟನೆ, ಅಂದರೆ ಸ್ತಂಭನ ವಿಚಾರ. ಸೊ ಇದ್ರ ಬಗ್ಗೆ ಅವರು ಇವೆಲ್ಲ ಒಂದು ವಿದ್ಯೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಕೆಲವೊಂದು ಕೇಸ್ಗಳಿಗೆ ಅದು ಹೆಲ್ಪ್ ಆಗ್ತಾ ಇದೆ. ಸೊ ಇನ್ನೂ ನೆಕ್ಸ್ಟ್ ಅವರಲ್ಲಿ ಏನೆಲ್ಲ ವಿದ್ಯೆಗಳಿದ್ದಾವೆ, ಯಾವೆಲ್ಲ ಪೂಜೆಗಳು ಅವರು ಮಾಡ್ತಾವ್ರೆ, ಯಾವ ಕೇಸ್ಗಳನ್ನ ಅಟೆಂಡ್ ಮಾಡ್ತಾವ್ರೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.